Kerala is on edge as a rare brain-eating amoeba claims 19 lives. The disease is extremely rare but highly fatal. ಮೊನ್ನೆ ರೀಸೆಂಟ್ ಆಗಿ ನಾನು ನ್ಯೂಸ್ ಪೇಪರ್ ನೋಡ್ತಿದ್ದೆ ಹಾಗೂ ಟಿವಿಯಲ್ಲೂ ನೋಡಿದ್ದೆ. ಈ ಅಮೀಬಿಕ್ ಮೆನೆಂಜೈಟಿಸ್ ಅಂತ ಅಂದ್ರೆ ಅಮೀಬಾ ಅನ್ನೋದು ಒಂದು ಪ್ರೋಟೋಜವಾ. ಯೂಶಲಿ ಕಲುಷಿತ ನೀರಲ್ಲಿ ಇರುತ್ತೆ ಅದು. ಯಾರು ಕಲುಷಿತ ನೀರಲ್ಲಿ ಸ್ನಾನ ಮಾಡ್ತಾರೆ ಅಥವಾ ಕಲುಷಿತ ಈಜುಕೊಳದಲ್ಲಿ ಸ್ನಾನ ಮಾಡೋದು ಅಥವಾ ಕೆರೆ ಹೊಂಡದಲ್ಲಿ ಸ್ನಾನ ಮಾಡೋದು ಅಂತಲ್ಲಿ ಏನಾಗುತ್ತೆ ಅಂದ್ರೆ ಈ ಅಮೀಬಾ ಎಂಬ ಪ್ರೋಟೋಜವಾ ಮೂಗಿನ ಮೂಲಕ ಹೋಗಿ ಮೆದುಳಿಗೆ ಮುಟ್ಟಿ ಮೆದುಳು ಜ್ವರವನ್ನ ಕಾಜ್ ಮಾಡುತ್ತೆ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಮ್ಮಿನೊಮ್ಲೆ ಸಿವಿಯರ್ ತಲೆನೋವು ಬರೋದು, ವಾಮಿಟಿಂಗ್ ಬರೋದು, ಜ್ವರ ಬರೋದು, ಕತ್ತು ಸ್ಟಿಫ್ನೆಸ್ ಜಾಸ್ತಿ ಆಗೋದು, ಎಚ್ಚರ ತಪ್ಪೋದು, ಈ ತರ ತೊಂದರೆಗಳು ಹಾಕಂತ ಹೋಗುತ್ತೆ. ಇದಕ್ಕೆ ನಾವು ಅಮೀಬಿಕ್ ಮೆನಿಂಗೋ ಎನ್ಕೆಫಲೈಟಿಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಕಲುಷಿತ ನೀರಿಂದ ಬರೋದು. ಸೊ ಯಾವಾಗಾದ್ರೂ ನೀವು ಸ್ನಾನಕ್ಕೆ ಹೋಗೋದಿದ್ರೆ ಅಥವಾ ಈಜ್ಲಿಕ್ಕೆ ಹೋಗದಿದ್ರೆ ಆ ಈಜುಕೊಳ ಚೆನ್ನಾಗಿದೆಯಲ್ಲ ಅಂತ ನೋಡ್ಬೇಕು. ಈಜುಕೊಳದಲ್ಲಿ ಪ್ರಾಪರ್ ಆಗಿ ಕ್ಲೋರಿನೇಟ್ ಮಾಡಿದಾರ ಅಥವಾ ಇಲ್ಲ ಅಂತ ನೋಡ್ಕೋಬೇಕು. ಅಥವಾ ಹಳ್ಳ ಕೊಳ್ಳ ಎಲ್ಲಾದ್ರೂ ಸ್ನಾನ ಮಾಡ್ತೀರಿ ಅಂತಂದ್ರೆ ಪ್ರಾಪರ್ ಆಗಿ ಪ್ರಿಕಾಷನ್ ಅಂದ್ರೆ ಮೂಗಲ್ಲಿ ನೀರು ಹೋಗ್ಲಿಲ್ದಂಗೆ, ತಲೆಯನ್ನ ಕಂಪ್ಲೀಟ್ ಆಗಿ ಇಮರ್ಸ್ ಮಾಡಿ ಸ್ನಾನ ಈಜು ಹೊಡಿಲ್ದಂಗೆ ನೋಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಕಾಯಿಲೆನ ನಾವು ಬೇಗ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ವಿದಿನ್ 2 ಅಥವಾ 3 ಡೇಸ್ ಒಳಗಡೆ ಪೇಷಂಟ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವಷ್ಟು ಇಗ್ನೋರ್ ಮಾಡಬಾರ್ದು. ಥ್ಯಾಂಕ್ ಯು.